ನಿನ್ನೆ ಗುರುತಿಸಿದ್ದ ಜಾಗದಲ್ಲೇ ಇವತ್ತು ಕೂಡ ಉತ್ಖನನ ಆಗ್ತಾ ಇರತಕ್ಕಂಥದ್ದು. ನಂಬರ್ 1 ಇಂದನೇ ಶುರು ಮಾಡ್ತಾರೆ. ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಕಾಡಿನಲ್ಲಿ ಈ ಕೆಲಸ ಆಗ್ತಾ ಇದೆ. ಮೊದಲ ಹಂತದಲ್ಲಿ 13 ಜಾಗಗಳನ್ನು ನಿನ್ನೆ ಆತ ಗುರುತಿಸಿದ್ದ. 13ಅನ್ನೂ ಇವತ್ತೇ ಮಾಡೋಕ್ಕಾಗಲ್ಲ. ನಿನ್ನೆ ಆತ ಗುರುತಿಸಿದ್ದ ಜಾಗದಲ್ಲಿ ಒಂದೊಂದಾಗಿ ಅದನ್ನು ಮಾಡಬೇಕಾಗುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೆ 6 ಅಡಿ ಬೈ 3 ಅಡಿ ಎಕ್ಸಾಕ್ಟ್ ಪ್ಲೇಸ್ ಆ ಥರ ತೋರ್ಸೋಕ್ಕಾಗಲ್ಲ. ಎಷ್ಟೋ ವರ್ಷ ಆಗೋಗಿದೆ. ಹಾಗಾಗಿ ಆ ಲೊಕೇಶನ್ ತೋರಿಸ್ಬೋದು ಇಲ್ಲೇ ಸುತ್ತಮುತ್ತ ಅಂತ. ಸೊ ಹಾಗಾಗಿ ಒಂದು ಕಡೆಯಿಂದ ಶುರು ಮಾಡ್ತಾರೆ, ಡಿಗ್ಗಿಂಗ್ ಸ್ಟಾರ್ಟ್ ಮಾಡ್ತಾರೆ ಒಂದು ಕಡೆಯಿಂದ. ಬಟ್ ಅಕ್ಕಪಕ್ಕ ಎಲ್ಲ ನೋಡಬೇಕಾಗತ್ತಲ್ಲ ಸ್ವಲ್ಪ. ನಿಮಗೆ ಒಂದು ಸಾರ್ತಿ ಏನಾದರೂ ಒಂದು ಸಣ್ಣ ಒಂದು ಮೂಳೆ ಸಿಕ್ಕಿದ್ರೂ ಕೂಡ ಆ ಜಾಗ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಇವರಿಗೆ, ಯಾವ ಕಡೆ ಅಗಿಬೇಕಾಗತ್ತೆ ಅಂತಂದ್ಬಿಟ್ಟು. ಅದ್ರ ಮೇಲೆ ಅವರು ಅದನ್ನು ಅಗಿಯೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ 12 ಜನ ಬಂದಿದ್ದಾರೆ. ಈ ಮಣ್ಣು ತೆಗಿಯೋಕ್ಕೆ ಅಂತಲೇ 12 ಜನ ಬಂದಿದ್ದಾರೆ. ಆಮೇಲೆ ಇಟ್ ಟೇಕ್ಸ್ ಟೈಮ್. ಇದು ಬೇರೆ ಥರ ಅಲ್ಲ, ನಾನು ಅದನ್ನೇ ಹೇಳ್ತಾರೆ, ತುಂಬ ಸೂಕ್ಷ್ಮವಾಗಿ ಮಾಡಬೇಕಾದ ಕೆಲಸ. ಇಲ್ಲ ಅಂದಿದ್ರೆ JCB ತಂದು ಅಗದಾಕ್ಬಿಡ್ತಾ ಇದ್ರು. ಹಂಗೆ ಮಾಡೋಕ್ಕಾಗಲ್ಲ. ಇದು ಹಾರೆ ಪಿಕಾಸಿ ಗುದ್ಲಿನಲ್ಲೇ ಮಾಡಬೇಕಿದನ್ನು. ಹಾರೆ ಪಿಕಾಸಿ ಗುದ್ಲಿ ತಂದು ಸೂಕ್ಷ್ಮವಾಗಿ ತೆಗೆದು ಬಹಳ ಸೂಕ್ಷ್ಮವಾಗಿ, ಯಾಕೆಂದರೆ ಅದಕ್ಕೆ ವೈದ್ಯರಿದ್ದಾರೆ, ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಹೆಂಗೆ ತೆಗಿಬೇಕು. ದೇಹ ಯಾವ ರೀತಿಯಲ್ಲಿ ಮಲಗಿಸಿರ್ತಾರೆ, ಯಾವ ದಿಕ್ಕಿಗೆ ಮಲಗಿಸಿರ್ತಾರೆ, ತಲೆ ಬುರುಡೆ ಯಾವ ಕಡೆ ಇದೆ, ಕಾಲು ಯಾವ ಕಡೆ ಇದೆ, ಇದೆಲ್ಲ ಕೂಡ ನೋಡ್ಕೋಬೇಕು. ಆಮೇಲೆ ಆ ಮೂಳೆಗಳಿಗೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ತೆಗಿಬೇಕು. ಇದೆಲ್ಲ ತುಂಬ ತುಂಬ ಸೂಕ್ಷ್ಮವಾಗಿ ಮಾಡಬೇಕಾದಂತಹ ಕೆಲಸ. ಹಾಗಾಗಿ ಆ ಕೆಲಸವನ್ನು ಬಹಳ ನಿಧಾನಕ್ಕೆ ಮಾಡ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ನನ್ನ ಪ್ರಕಾರ ಒಂದು ತುಂಬ ಸೂಕ್ಷ್ಮವಾದ ಕೆಲಸ ಇದು. ಯಾಕೆಂದರೆ 6 ಅಡಿ 3 ಅಡಿ ಎಕ್ಸಾಕ್ಟ್ ಪ್ಲೇಸ್ ಲೊಕೇಶನನ್ನು ಹೇಳೋಕ್ಕಾಗಲ್ಲ. ಅಕ್ಕಪಕ್ಕ ನೋಡಬೇಕಾಗುತ್ತೆ, ಯಾವುದೇ ಹಾನಿಯಾಗದ ರೀತಿಯಲ್ಲಿ ಅಸ್ಥಿಪಂಜರ ತೆಗಿಬೇಕಾಗುತ್ತೆ. ಬಹಳ ಸಮಯ ಹಿಡಿಯುತ್ತೆ ಅಂತ ನನ್ನ ಪ್ರಕಾರ. ತಾವೇನು ಹೇಳ್ತೀರಾ? ಹೌದು ಅರವಿಂದ್, ಆಗ್ಲೇ ಹೇಳಿದಾಗೆ ಈಗ ಆತ ನಿಗದಿತ ಸ್ಥಳಗಳನ್ನ ಏನು ಹೇಳಿಲ್ಲ, ಇಂಥದ್ದೇ ಸ್ಥಳದಲ್ಲಿ ಇಷ್ಟೇ ಅಗಲದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದು. ಆದ್ರೆ ಈ ಪ್ರದೇಶದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ಹೇಳಿರುವಂತದ್ದು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈಗ ಅಗಿಯುವಂತ ಕೆಲಸ ಆರಂಭ ಆಗುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ಎಲ್ಲಾ ಕಡೆಗಳಲ್ಲಿ ಅಗಿಯುವ ಅಗತ್ಯತೆ ಇರುತ್ತೆ. ಅಂದ್ರೆ ಸುಮಾರು ಆತ ಹೇಳಿರುವ ಪ್ರಕಾರ ಸುಮಾರು 11 ವರ್ಷದ ಬಳಿಕ ಆತ ಇಲ್ಲಿಗೆ ಬಂದಿರುವಂತದ್ದು. ಅದರ ಕೆಲಸ ಮಾಡಿರುವಂತದ್ದು ಅವನು ಸುಮಾರು 20 ವರ್ಷಗಳಿಂದ ಮಾಡಿದ್ದಾನೆ ಅನ್ನುವಂಥದ್ದನ್ನ ಹೇಳಿದ್ದಾನೆ. ಹಾಗಾಗಿ 20 ವರ್ಷಗಳಿಂದ ಅವನು ಎಕ್ಸಾಕ್ಟ್ ಆದಂತ ಪ್ಲೇಸ್ ಅನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಸ್ಥಳಗಳಲ್ಲೆಲ್ಲ ಮಾಡಿದ್ದೇನೆ ಅನ್ನುವಂಥದ್ದನ್ನ ಆತ ಸ್ವಲ್ಪ ಐಡೆಂಟಿಫೈ ಮಾಡಿ ಇಟ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿರುವಂತ ಮರಗಳಾಗಿರ್ಬೋದು, ಈಗ ಮಾಡ್ತಾ ಇರುವಂತ ಏನು ಸ್ಥಳ ಇದೆ ಇದರ ಸಮೀಪದಲ್ಲಿ ತೆಂಗಿನ ಮರಗಳೆಲ್ಲ ಇದೆ. ಹಾಗಾಗಿ ಆ ಮರಗಳನ್ನ ಆತ ಗುರುತಿನಲ್ಲಿ ಇಟ್ಕೊಂಡು ಹೇಳಿರುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ SP ಜಿತೇಂದ್ರ ಅವರ ನೇತೃತ್ವದಲ್ಲಿ ಆ ಭಾಗಕ್ಕೆ ಅವರು ಬಂದಿರುವಂತದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಧಿಕಾರಿಗಳು ಎಲ್ರು ಬಂದಿದ್ದಾರೆ. ಹಾಗಾಗಿ ಆ ಒಂದು ಸ್ಥಳವನ್ನ ಈಗ ಸಂಪೂರ್ಣವಾಗಿ ಆತ ಹೇಳಿರುವ ಪ್ರಕಾರನೇ ಅದನ್ನ ಅಗಿಯುವಂತ ಕೆಲಸ ಆಗುತ್ತೆ. ಅಗಿಲಿಕ್ಕೆ ಬೇಕಾದಂತ ಟೀಮ್ ಏನಿದೆ ಅದು ಆಲ್ರೆಡಿ ಈ ಸ್ಥಳಕ್ಕೆ ಬಂದಿರುವಂತದ್ದು. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲೇ ಅದನ್ನ ಅಗಿಯುವಂತ ಕೆಲಸ ಆಗುತ್ತೆ. ಹಾಗಾಗಿ ಮೊದಲು ಆತ ಗುರುತು ಮಾಡಿರುವಂತ ಸ್ಥಳ ಏನಿದೆ ಆ ಸ್ಥಳವನ್ನೇ ಈಗ ಅಗಿಯುತ್ತಾ ಇರುವಂತದ್ದು, ಅದಕ್ಕೆ ಬೇಕಾದಂತ ತಯಾರಿ ಮಾಡಿರುವಂತದ್ದು. ಆ ಬಳಿಕ ದಟ್ಟ ಕಾಡಿನ ಒಳಗೆ ಸುಮಾರು 7 ಒಂದು ಕಡೆ ಇರುವಂತದ್ದು, ಇನ್ನೊಂದು 4 ಇನ್ನೊಂದು ಕಡೆ ಅರಣ್ಯದ ಒಳಗೆ ಇರುವಂತದ್ದು. ಹಾಗಾಗಿ ಅಲ್ಲಿಗೆ ಆ ಬಳಿಕ ಹೋಗುವಂತ ಸಾಧ್ಯತೆ ಇದೆ. ಈಗ ಸದ್ಯ ಮೊದಲು ಏನು ಗುರುತಿಸಿದೆ ಆ ಭಾಗಕ್ಕೆ ಬಂದಿದ್ದಾರೆ. ಆದ್ರೆ ಈಗ ಅಲ್ಲಿಂದ ಇನ್ನೊಂದು ಭಾಗಕ್ಕೂ ತೆರಳುವಂತ ಸಾಧ್ಯತೆಗಳಿರುವಂತದ್ದು. ಅಧಿಕಾರಿಗಳ ತಂಡ ಇಲ್ಲಿ ಈ ಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಹಾರೆ ಪಿಕ್ಕಾಸ್ಗಳನ್ನ ಹಿಡ್ಕೊಂಡು ಹೋಗುವಂತ ಅವರು ಕಾರ್ಮಿಕರು ಯಾರಿದ್ದಾರೆ ಅವರು ಅವರ ಜೊತೆಗೆ ಬರ್ತಾ ಇದ್ದಂತ ದೃಶ್ಯವನ್ನ ನೀವು ಗಮನಿಸಬಹುದು. ಅಂದ್ರೆ ಅವರು ಈಗಾಗಲೇ ತಯಾರಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲವನ್ನ ಅಗಿಯಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅವರು ಈ ನೇತ್ರಾವತಿಯ ನದಿಯ ತಟಕ್ಕೆ ಬಂದಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಅಲ್ಲಿಂದ ಈಗ ನೇರವಾಗಿ ಏನು ಆತ ತೋರಿಸಿರುವಂತ ಜಾಗ ಇದೆ ಅದೆಲ್ಲವನ್ನ ಅಗಿಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ನಿನ್ನೆ ಏನು ಮೊದಲ 1 ನಂಬರ್ ಏನು ಗುರುತಿಸಿದ್ದಾರೆ ಅದರಿಂದ ಅವರು ಆ ಭಾಗದ ಏನಿದೆ ಅದನ್ನ ಅಗಿಯುವಂತ ಕೆಲಸಕ್ಕೆ ಈಗ ಆರಂಭಗೊಳಿಸ್ತಾರೆ. ಆ ಬಳಿಕ ಇನ್ನುಳಿದಂತ ಎಲ್ಲ ಏನಿದೆ ಅಲ್ಲಿಗೆ ಹೋಗುವಂತ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ವೈದ್ಯರ KMC ವೈದ್ಯರ ತಂಡವು ಈ ಭಾಗಕ್ಕೆ ಬಂದಿರುವಂತದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ವೈದ್ಯರ ಜೊತೆ ಈಗ ಅಗಿಯುವಂತವ್ರು ಬಂದಿದ್ದಾರೆ, ಅಗಿಯುವ ಟೀಮು ಇರುವಂತದ್ದು. ಅದರ ಜೊತೆಗೆ ವೈದ್ಯರು, ಜೊತೆಗೆ ಹಿರಿಯ ಅಧಿಕಾರಿಗಳು, AC ಅವರು, ಜೊತೆಗೆ ತಹಸೀಲ್ದಾರರು
ಎಲ್ರು ಈ ಭಾಗಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲರ ಸಮಕ್ಷಮದಲ್ಲಿ ಈಗ ಈ ಒಂದು ಅಗಿಯುವಂತ ಪ್ರಾಸೆಸ್ ಏನಿದೆ ಆರಂಭಗೊಳ್ಳುತ್ತದೆ. ನಿರಂತರವಾಗಿ ಅಗಿಯುವಂತ ಕೆಲಸ ನಡೀತದೆ. ಒಂದು ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು, ಜೊತೆಗೆ ಅಧಿಕಾರಿಗಳ ಜೊತೆ ಬಂದಂತ ಸಿಬ್ಬಂದಿಗಳು, ವೈದ್ಯರ ತಂಡ ಎಲ್ರು ಬಂದಿರುವಂತದ್ದು. ಈಗ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅಗಿಲಿಕ್ಕೆ ಬಂದಂತ ಸಿಬ್ಬಂದಿಗಳು ಯಾರಿದ್ದಾರೆ, ಇವರನ್ನ ಅರಣ್ಯ ಇಲಾಖೆಯವರು ಕರ್ಕೊಂಡು ಬಂದಿರುವಂತದ್ದು. ಅರಣ್ಯದ ಒಳಗೆ ಈ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ಇರುವಂತ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳ ಸಮಕ್ಷಮದಲ್ಲೇ ಮಾಡ್ಬೇಕಾಗತ್ತೆ. ಹಾಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಈ ಒಂದು ಅಗಿಯುವಂತ ಕೆಲಸಕ್ಕೆ ಬೇಕಾದಂತ ಜನರನ್ನ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಅಧಿಕಾರಿಗಳು ಈಗ ಅಗಿಯುವಂತ ಪ್ರೋಸೆಸ್ ಏನಿದೆ ಅದನ್ನ ಮಾಡ್ಲಿಕ್ಕೆ ಮೊದಲು ಗುರುತಿಸಿರುವಂತ ಜಾಗ ಏನಿದೆ ಆ ಜಾಗಕ್ಕೆ ತೆರಳುತ್ತಾ ಇರುವಂತದ್ದನ್ನ ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯ ಅವರಿಗೆ ಏನೆಲ್ಲ ಮಾಡ್ಬೇಕು ಅನ್ನುವಂತ ಇನ್ಸ್ಟ್ರಕ್ಷನ್ ಅನ್ನು ಅವರ ಮುಖ್ಯಸ್ಥರು ಕೊಡ್ತಾ ಇರುವಂತದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿ ಅಗಿಬೇಕು, ಮತ್ತೆ ಯಾವ ಯಾವ ಸ್ಥಳಗಳಲ್ಲಿ ಮಾಡ್ಬೇಕು, ಈ ಎಲ್ಲ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಈ ಅಗಿದಂತ ಸಂದರ್ಭದಲ್ಲಿ ಅಸ್ಥಿಪಂಜರ ಏನಾದ್ರೂ ಸಿಕ್ಕಿದ್ರೆ ಆ ಸಂದರ್ಭದಲ್ಲಿ ಅದನ್ನ ನೋಡ್ಲಿಕ್ಕೆ, ಟೆಸ್ಟ್ ಮಾಡ್ಲಿಕ್ಕೂ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅದನ್ನ ಯಾವ ರೀತಿಯಾಗಿ ಜೋಡಣೆ ಮಾಡಬೇಕು, ಅದರ ಸ್ಥಳದಲ್ಲೇ ಅದರ ಮಹಜರು ಆಗಬೇಕಾಗುತ್ತೆ, ಸ್ಥಳದಲ್ಲೇ ಅದರ ಫೋಟೋ ತೆಗಿಬೇಕಾಗುತ್ತೆ. ಆ ಸಂದರ್ಭಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ವೈದ್ಯರು ಬಂದಿರುವಂತದನ್ನ ಗಮನಿಸಬಹುದು. ಕೆಎಂಸಿಯ ಮಂಗಳೂರಿನ ಕೆಎಂಸಿಯ ತಂಡವೇ ಬಂದಿರುವಂತದ್ದು. 4 ವೈದ್ಯರು ಮತ್ತೆ ಸಿಬ್ಬಂದಿಗಳ ತಂಡ ಈ ಒಂದು ಕೆಲಸಕ್ಕಾಗಿ ಬಂದಿರುವಂತದ್ದು. SIT ಅಧಿಕಾರಿಗಳ ಅವರನ್ನ ಕರೆಸಿಕೊಂಡಿರುವಂತದ್ದು. ಅವರು ಈ ಒಂದು ಕೆಲಸದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಿದ್ದಾರೆ. ಇಡೀ ಈ ಒಂದು ತೆಗೆಯುವಂತ ಸಂದರ್ಭದಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಆಗ್ಬೇಕು, ಅದರ ಬಳಿಕ ಅದಕ್ಕೆ ಬೇಕಾದಂತ ಟೆಸ್ಟಿಂಗ್ ಗಳಾಗಬೇಕು. FSL ಆಗಿರ್ಬೋದು, ಎಲ್ಲ ತಜ್ಞರು ಆಗಮಿಸಿರುವಂತದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈಗ ಮೊದಲು ಏನು ಅಗಿಯುವಂತ ಸ್ಥಳ ಇತ್ತು ಆ ಸ್ಥಳದಲ್ಲೇ ಎಲ್ರು ಇರುವಂತದನ್ನ ನಾವು ದೃಶ್ಯದಲ್ಲಿ ಗಮನಿಸಬಹುದು. ರೈಟ್ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನಿನ್ನೆ ಮೊದಲ ಹಂತದಲ್ಲಿ 13 ಜಾಗವನ್ನು ಈ ದೂರುದಾರ ಗುರುತಿಸಿದ್ರು, ಎಲ್ಲೆಲ್ಲಿ ಶವಗಳನ್ನು ಹೂತಿದ್ದೇನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಅದರ ಪ್ರಕಾರನೇ ನಂಬರಿಂಗ್ಸ್ ಕೂಡ ಆಗಿತ್ತು. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅಗೆಯುವಂತಹ ಕೆಲಸ. ಈಗ ಅಲ್ಲಿಗೆ ಆ ಸ್ಪಾಟ್ಗೆ ಇವರೆಲ್ಲ ಹೋಗ್ತಾ ಇದ್ದಾರೆ. ಹಾರೆ, ಗುದ್ಲಿ, ಪಿಕಾಸಿದ್ನೆಲ್ಲ ಇಟ್ಕೊಂಡು ಒಂದು 12 ಜನರ ತಂಡವನ್ನು ಕರ್ಕೊಂಡು ಬಂದಿದ್ದಾರೆ. ಕೇವಲ ಭೂಮಿ ಅಗೆಯುವವರು ಮಾತ್ರವಲ್ಲ, ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ, ವೈದ್ಯರು ಬಂದಿದ್ದಾರೆ, KMCಯಿಂದ ಡಾಕ್ಟರ್ಸ್ ಬಂದಿದ್ದಾರೆ, ತಹಶೀಲ್ದಾರ್ ಬಂದಿದ್ದಾರೆ. ಇದೇ ಪಂಚನಾಮೆ. ಆ್ಯಕ್ಚುಲಿ ನಿನ್ನೆ ನಡೆದಿದ್ದು ಸ್ಥಳವನ್ನು ಗುರುತಿಸುವ ಕೆಲಸ, ಇವತ್ತೇ ಪಂಚನಾಮೆ. ಪಂಚರ ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ದೂರುದಾರ ಕೂಡ ಇರ್ತಾರೆ. ಆಸುಪಾಸಿನ ಜಾಗವನ್ನೆಲ್ಲ ಅಗಿಬೇಕಾಗತ್ತೆ. 6 ಅಡಿ ತನಕ ಅಗಿತಾರೆ. ಅಗದಾಗ ನಿಮಗೊಂದು ಪಾಯಿಂಟ್ ಯಾವುದೋ ಒಂದು ಮೂಳೆ ಸಿಕ್ತು ಅಂತ ಅಂದ್ಕೊಂಡ್ರೆ ಆಗ ಕರೆಕ್ಟ್ ಆ ಸ್ಪಾಟನ್ನು ಲೊಕೇಟ್ ಮಾಡಿ ಅದನ್ನು ಡಿಗ್ ಮಾಡ್ತಾ ಹೋಗ್ತಾರೆ. ಆ ಸ್ಕೆಲಿಟನ್ ಯಾವ ರೂಪದಲ್ಲಿ ಇರುತ್ತೋ ಹಾಗೆ ಮಲಗಿರೋ ರೂಪದಲ್ಲೇ ಇರುತ್ತದು. ಅಲ್ಲಿ ಅದಾದ ನಂತರ ಅದನ್ನು ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಚಿತ್ರೀಕರಣ ಮಾಡೋದು, ಸ್ಯಾಂಪಲ್ಗಳನ್ನ ತಗೊಳ್ಳೋದು, ವೈದ್ಯರು ಏನು ಹೇಳ್ತಾರೆ ಅದರ ಬಗ್ಗೆ, ಅದರ ಹಿಸ್ಟ್ರಿ ಹೇಳಬೇಕಲ್ಲ, ಅದಕ್ಕೇನು ಬೇಕು ಮಾಹಿತಿ, ಅದೆಲ್ಲವನ್ನು ಕೂಡ ಕಲೆ ಹಾಕ್ತಾರೆ.